ಪ್ರವಾಸಕ್ಕೆ ಹೋಗೋಕೆ ಮಾಧ್ಯಮಗಳಿಗೆ ಯಾವುದೇ ರೀತಿಯ ಅಡ್ಡಿ ಇಲ್ಲ ಸರ್. ಯಾಕಂದ್ರೆ ಅವ್ರಿಗೂ ಖಾಸಗಿತನ ಇದೆ ಇದೆ. ಆದ್ರೆ ಹೋಗುವಂತ ಶಾಸಕರನ್ನ ತಡೆಯುವಂತ ಪ್ರಯತ್ನಗಳು ಯಾಕೆ ನಡೀತಾ ಇದೆ ಸರ್ ಪಕ್ಷದ? ಅದು ಯಾರು ತಡೀತಾರೆ ಅಂದ್ರೆ ನಾನು ಅದಕ್ಕೆ ಒಂದು ಕಠಿಣವಾದಂತ ಪದ ಬಳಸಿದ್ರೆ ಅದು ಬಹಳ ಪ್ರಚಾರ ಆಗೋಗ್ತದೆ. ಅದಕ್ಕೋಸ್ಕರ ಹೇಳಕ್ ಹೋಗಲ್ಲ. ಯಾರೇ ತಡೆಯೋ ಪ್ರಯತ್ನ ಮಾಡಿದ್ರು ಅದು ಸರಿಯಾದಂತದ್ದಲ್ಲ. ಅಲ್ಲ ಸರ್, ಸ್ವಂತ ಖರ್ಚಲ್ಲಿ ಹೋಗ್ತಾ ಇರೋದ್ರಿಂದ ಶಾಸಕರು ಯಾಕೆ ಹಿಂದೇಟ್ ಆಗ್ತಾರೋ? ಹೌದ್ರಿ, ನಾವು ಸ್ವಂತ ಇದ್ರಲ್ಲಿ ಹೋಗ್ತಾ ಇದೀವಿ ಅಂತ ಹೇಳ್ತಾ ಇಲ್ಲ ಅಂತ ಒಂದ್ ರೀತಿ ಅವರು. ಈಗ ಮೀಡಿಯಾದಲ್ಲಿ ಎಷ್ಟೊಂದ್ ಜನ ನಮ್ ಸ್ನೇಹಿತರು ಇದ್ದೀರಿ, ಎಲ್ಲ ನಿನ್ನಂಗೆ ಇರ್ತಾರ. ರಾಜಕಾರಣದಲ್ಲಿ ನಮ್ಮಂಗೆ ಎಷ್ಟು ಜನ ಅವರೆಲ್ಲ ನನ್ನಂಗೆ ಇರ್ತಾರ. ಹಂಗೆ ಒಬ್ಬೊಬ್ರು ಒಂದೊಂದ್ ರೀತಿ ಇರ್ತಾರೆ ನಡವಳಿಕೆಗಳು. ಅದ್ರದ್ದು ಅಯ್ಯೋ ಸಿದ್ದರಾಮಯ್ಯನವ್ರು ನೋಡ್ರಿ, ಅವ್ರದ್ದು ಹೇಳ್ತೀನಿ ನಿಮ್ಗೆ. ಇವಾಗ ನೀವೆಲ್ಲ ಯಾರೇ ಅವ್ರಿಗೆ ಹತ್ರದವ್ರು ಇರ್ಬೋದು. ಒಂದು 6 ತಿಂಗಳು ಹೋಗ್ಲಿಲ್ಲ, ಮಾತಾಡ್ಲಿಲ್ಲ ಅಂದ್ರೆ ಎಲ್ಲಿದ್ಯಾ ಯಾಕೆ ಬರ್ತಿಲ್ಲ ಅಂತ ಯಾರು ಕೇಳಲ್ಲ. ದಿವಸ ಯಾವನಾರು ಓದ್ತಾ ಇದ್ರೆ ಯಾಕಪ್ಪ ದಿವಸ ಬತ್ತೀಯ, ಏನ್ ಕೆಲಸ ಅಂತ ಅವ್ರನ್ನೂ ಕೇಳಲ್ಲ. ಅದು ಸಿದ್ದರಾಮಯ್ಯನವರ ಹುಟ್ಟು ಕೂಡ. ಅದಕ್ಕೆ ಏನ್ ಮಾಡಕ್ಕಾಗ್ತದೆ? ಒಬ್ಬೊಬ್ರು ಬೆಳೆದು ಬಂದಿರೋ ದಾರಿ ಆ ರೀತಿ ಇರುತ್ತೆ. ಅದು ಅವ್ರ ನಡವಳಿಕೆ. ಅದು ಅವ್ರು ಈಗೇನ್ ಹೇಳ್ತಾರೆ, ನಾನು ಮೊದಲಿಂದ ಹಿಂಗೆ ಕಡೆ ಬಂದಿರೋದು, ಈ ಕಡೆ ಕಾಲದಲ್ಲಿ ಯಾಕೆ ಬದಲಾಯಿಸ್ಕೊಳ್ಳ ಅಂತಾರೆ. ನಾವು ಬದಲಾಯಿಸ್ಕೊಳ್ಳಿ ಅಂತ ಹೇಳಕ್ ಆಗ್ತದ? ಸಿದ್ದರಾಮಯ್ಯನವ್ರ ಬಣದಲ್ಲಿ ಗುರುತಿಸ್ಕೊಂಡಿರೋರೆ ಜಾಸ್ತಿ MLA ಗಳು. ಅದೇ ನಾನು ನೋಡಿ, ಸಿದ್ದರಾಮಯ್ಯನವ್ರು ಹಂಗಾರೆ ನಾವೆಲ್ಲ ಸಿದ್ದರಾಮಯ್ಯನವ್ರ ಬಣ ಅಲ್ವಾ? ಒಂದ್ ನಾವೆಲ್ಲ ಯಾಕೆ ಹೋಗ್ತಾ ಇಲ್ಲ? ಕೆಲವು ಫ್ರೆಂಡ್ಸ್ ಅಲ್ಲೆಲ್ಲ ಕಾರ್ಯಚಟುವಟಿಕೆಗಳು ಬಹಳ ಇರ್ತವೆ. ಅಲ್ಲೆಲ್ಲ ಬೈಠಕ್ ಮಾಡ್ತಾರೆ. ಬೈಠಕ್ನವರೇ ಒಂದ್ ಬ್ಯಾಚ್ ಹೋಗ್ತಾರೆ. ಬೈಠಕ್ ಅಂದ್ರೆ ದೇಶದ ಸಮಸ್ಯೆಗಳನ್ನು ಚಿಂತನೆ ಮಾಡುವಂತ ಒಂದು ಸಂದರ್ಭ. ಅದೆಲ್ಲ ಇದ್ದವ್ರು ಹೋಗ್ತಾರಪ್ಪ. ಬೈಠಕ್ಗೆ ಅರ್ಥ ಬೇರೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಪ್ರವಾಸಕ್ಕೆ ಹೋಗೋಕೆ ಮಾಧ್ಯಮಗಳಿಗೆ ಯಾವುದೇ ರೀತಿಯ ಅಡ್ಡಿ ಇಲ್ಲ ಸರ್. ಯಾಕಂದ್ರೆ ಅವ್ರಿಗೂ ಖಾಸಗಿತನ ಇದೆ. ಆದ್ರೆ ಹೋಗುವಂತ ಶಾಸಕರನ್ನ ತಡೆಯುವಂತ ಪ್ರಯತ್ನಗಳು ಯಾಕೆ ನಡೀತಾ ಇದೆ ಸರ್ ಪಕ್ಷದ? ಅದು ಯಾರು ತಡೀತಾರೆ ಅಂದ್ರೆ ನಾನು ಅದಕ್ಕೆ ಒಂದು ಕಠಿಣವಾದಂತ ಪದ ಬಳಸಿದ್ರೆ ಅದು ಬಹಳ ಪ್ರಚಾರ ಆಗೋಗ್ತದೆ. ಅದಕ್ಕೋಸ್ಕರ ಹೇಳಕ್ ಹೋಗಲ್ಲ. ಯಾರೇ ತಡೆಯೋ ಪ್ರಯತ್ನ ಮಾಡಿದ್ರು ಅದು ಸರಿಯಾದಂತದ್ದಲ್ಲ. ಅಲ್ಲ ಸರ್, ಸ್ವಂತ ಖರ್ಚಲ್ಲಿ ಹೋಗ್ತಾ ಇರೋದ್ರಿಂದ ಶಾಸಕರು ಯಾಕೆ ಹಿಂದೇಟ್ ಆಗ್ತಾರೋ? ಹೌದ್ರಿ, ನಾವು ಸ್ವಂತ ಇದ್ರಲ್ಲಿ ಹೋಗ್ತಾ ಇದೀವಿ ಅಂತ ಹೇಳ್ತಾ ಇಲ್ಲ ಅಂತ ಒಂದ್ ರೀತಿ ಅವರು. ಈಗ ಮೀಡಿಯಾದಲ್ಲಿ ಎಷ್ಟೊಂದ್ ಜನ ನಮ್ ಸ್ನೇಹಿತರು ಇದ್ದೀರಿ, ಎಲ್ಲ ನಿನ್ನಂಗೆ ಇರ್ತಾರ. ರಾಜಕಾರಣದಲ್ಲಿ ನಮ್ಮಂಗೆ ಎಷ್ಟು ಜನ ಅವರೆಲ್ಲ ನನ್ನಂಗೆ ಇರ್ತಾರ. ಹಂಗೆ ಒಬ್ಬೊಬ್ರು ಒಂದೊಂದ್ ರೀತಿ ಇರ್ತಾರೆ ನಡವಳಿಕೆಗಳು. ಅದ್ರದ್ದು ಅಯ್ಯೋ ಸಿದ್ದರಾಮಯ್ಯನವ್ರು ನೋಡ್ರಿ, ಅವ್ರದ್ದು ಹೇಳ್ತೀನಿ ನಿಮ್ಗೆ. ಇವಾಗ ನೀವೆಲ್ಲ ಯಾರೇ ಅವ್ರಿಗೆ ಹತ್ರದವ್ರು ಇರ್ಬೋದು. ಒಂದು 6 ತಿಂಗಳು ಹೋಗ್ಲಿಲ್ಲ, ಮಾತಾಡ್ಲಿಲ್ಲ ಅಂದ್ರೆ ಎಲ್ಲಿದ್ಯಾ ಯಾಕೆ ಬರ್ತಿಲ್ಲ ಅಂತ ಯಾರು ಕೇಳಲ್ಲ. ದಿವಸ ಯಾವನಾರು ಓದ್ತಾ ಇದ್ರೆ ಯಾಕಪ್ಪ ದಿವಸ ಬತ್ತೀಯ, ಏನ್ ಕೆಲಸ ಅಂತ ಅವ್ರನ್ನೂ ಕೇಳಲ್ಲ. ಅದು ಸಿದ್ದರಾಮಯ್ಯನವರ ಹುಟ್ಟು ಕೂಡ. ಅದಕ್ಕೆ ಏನ್ ಮಾಡಕ್ಕಾಗ್ತದೆ? ಒಬ್ಬೊಬ್ರು ಬೆಳೆದು ಬಂದಿರೋ ದಾರಿ ಆ ರೀತಿ ಇರುತ್ತೆ. ಅದು ಅವ್ರ ನಡವಳಿಕೆ. ಅದು ಅವ್ರು ಈಗೇನ್ ಹೇಳ್ತಾರೆ, ನಾನು ಮೊದಲಿಂದ ಹಿಂಗೆ ಕಡೆ ಬಂದಿರೋದು, ಈ ಕಡೆ ಕಾಲದಲ್ಲಿ ಯಾಕೆ ಬದಲಾಯಿಸ್ಕೊಳ್ಳ ಅಂತಾರೆ. ನಾವು ಬದಲಾಯಿಸ್ಕೊಳ್ಳಿ ಅಂತ ಹೇಳಕ್ ಆಗ್ತದ? ಸಿದ್ದರಾಮಯ್ಯನವ್ರ ಬಣದಲ್ಲಿ ಗುರುತಿಸ್ಕೊಂಡಿರೋರೆ ಜಾಸ್ತಿ MLA ಗಳು. ಅದೇ ನಾನು ನೋಡಿ, ಸಿದ್ದರಾಮಯ್ಯನವ್ರು ಹಂಗಾರೆ ನಾವೆಲ್ಲ ಸಿದ್ದರಾಮಯ್ಯನವ್ರ ಬಣ ಅಲ್ವಾ? ಒಂದ್ ನಾವೆಲ್ಲ ಯಾಕೆ ಹೋಗ್ತಾ ಇಲ್ಲ? ಕೆಲವು ಫ್ರೆಂಡ್ಸ್ ಅಲ್ಲೆಲ್ಲ ಕಾರ್ಯಚಟುವಟಿಕೆಗಳು ಬಹಳ ಇರ್ತವೆ. ಅಲ್ಲೆಲ್ಲ ಬೈಠಕ್ ಮಾಡ್ತಾರೆ. ಬೈಠಕ್ನವರೇ ಒಂದ್ ಬ್ಯಾಚ್ ಹೋಗ್ತಾರೆ. ಬೈಠಕ್ ಅಂದ್ರೆ ದೇಶದ ಸಮಸ್ಯೆಗಳನ್ನು ಚಿಂತನೆ ಮಾಡುವಂತ ಒಂದು ಸಂದರ್ಭ. ಅದೆಲ್ಲ ಇದ್ದವ್ರು ಹೋಗ್ತಾರಪ್ಪ. ಬೈಠಕ್ಗೆ ಅರ್ಥ ಬೇರೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ.